ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮದಲ್ಲಿ ನೀರಾವರಿ ತಜ್ಞರಾದಂಥ ಕ್ಯಾಪ್ಟನ್ ರಾಜಾರಾಮ್ ಅವರಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಉಂಟಾಗಿರುವಂಥದ್ದು, ನೀರಿನ ಅಭಾವದ ಆತಂಕ, ಕುಡಿಯೋ ನೀರಿಗೆ ಹಾಹಾಕಾರ ಏಳುತ್ತಾ ಅನ್ನುವಂಥ ಆತಂಕ ಶುರುವಾಗಿರುವಂಥದ್ದು. ಇದರ ನಡುವೆ ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಸಮಯದಲ್ಲಿ ಸರ್ಕಾರ ಏನು ಮಾಡಬೇಕು, ಏನು ಮಾಡಬಾರ್ದು, ವಿಶೇಷವಾಗಿ ಬೆಂಗಳೂರು ಕುಡಿಯುವ ನೀರಿಗೆ ಕಾವೇರಿ ನೀರನ್ನು ಮಾತ್ರ ನಂಬಿಕೊಂಡಿರುವಂಥದ್ದು, ಪರ್ಯಾಯ ಮಾರ್ಗ ಏನು, ಸರ್ಕಾರ ಏನು ಮಾಡಬೇಕು, ಈ ಸಂಬಂಧಪಟ್ಟಂತೆ ಸವಿವರವಾಗಿ ರಾಜಾರಾಮ್ ಅವರು ಮಾತಾಡ್ತಾ ಹೋಗ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ, ಮೊದಲು ಬರಗಾಲ ಇರುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿಲ್ಲ. ಈ ರೀತಿಯ ಬರಗಾಲ ಇನ್ನು ಬಿತ್ತನೆ ಆಗಿಲ್ಲ. ಅದೊಂದು ಕಡೆ ಆದರೆ ಕುಡಿಯುವ ನೀರು ಕೂಡ ಆತಂಕ, ಜಲಾಶಯಗಳಲ್ಲಿ ಡೆಡ್ ಸ್ಟೋರೇಜ್ಗೆ ಬಂದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ ವಿರೋಧವನ್ನು ತಮಿಳುನಾಡು ಸರ್ಕಾರ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ, ನಮ್ಮ ಪರಿಸ್ಥಿತಿ ಮತ್ತು ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ನೋಡೋದಾದ್ರೆ ನೀವೇನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ? ನೀವು ಇದನ್ನು ಯಾವ ರೀತಿ ನೋಡ್ತೀರಾ? ನೋಡಿ, ಈ ಮೇಕೆದಾಟು ಯೋಜನೆ ಏನಿದೆ, ಇದು ಇವತ್ತಿನ ಯೋಜನೆ ಅಲ್ಲ. ನಮ್ಮ 1924 ಅಗ್ರಿಮೆಂಟ್ ಏನು ಆಯಿತು ಕಾವೇರಿ ಬಗ್ಗೆ, ಅದಾದ 2-3 ತಿಂಗಳೊಳಗೇ ಇದ್ರ ಬಗ್ಗೆ ಅಂದಿನ ಬ್ರಿಟಿಷ್ ಸರ್ಕಾರ, ಚೆನ್ನೈಯಲ್ಲಿದ್ದ ಸರ್ಕಾರ, ಅಂದಿನ ನಾವೊಂದು ಮೇಕೆದಾಟು ಯೋಜನೆ ಮಾಡಿದ್ವಿ. ಆ ಯೋಜನೆಗೆ ಅವತ್ತೇ ಒಪ್ಪಿಗೆ ಕೊಟ್ಟಿದ್ದಾರೆ. ಇದು ಅವ್ರ ಪ್ರೆಸ್ ಸ್ಟೇಟ್ಮೆಂಟು, ಡೇಟೆಡ್ 9th July 1924. ಫೆಬ್ರವರಿ 24 1924 ಅಗ್ರಿಮೆಂಟ್ ಆಯಿತು. ಅದಾದ 2-3 ತಿಂಗಳಲ್ಲಿ ಒಂದು ಪ್ರೆಸ್ ರಿಲೀಸ್ ಅಂತ ಮಾಡಿ ಕೊಟ್ಟಿದ್ದಾರೆ. ಇದನ್ನು ಸಾರ್ವಜನಿಕರು ಮತ್ತು ತಮಿಳುನಾಡು ತಿಳ್ಕೊಳ್ಕೋಬೇಕಾದ್ದು ಮುಖ್ಯವಾಗಿ. ಹಾಗಾಗಿ ಒಂದು 4 ಲೈನ್ ಇದೆ, ಇದನ್ನು ಓದೇ ಬಿಡ್ತೀನಿ. ದಯವಿಟ್ಟು ತಮಿಳುನಾಡು ಅವರು ಗಮನಿಸಬೇಕು, ಅವ್ರ ಅಡ್ವೊಕೇಟ್ಗಳು ಗಮನಿಸಬೇಕು, ನಮ್ಮ ಅಡ್ವೊಕೇಟು ನಮ್ಮ ಸರ್ಕಾರನೂ ಗಮನಿಸಬೇಕು. ಏನು ಹೇಳ್ತಾರೆ, ಇದು 1924 ಅಗ್ರಿಮೆಂಟ್ ಬಗ್ಗೆ ಡಿಸ್ಕಷನ್ ಇದೆ. ಕೊನೆ ಪ್ಯಾರಾ, ಲಾಸ್ಟ್ ಬಟ್ 1 ಪ್ಯಾರಾ ಒಳಗೆ ಹೇಳ್ತಾರೆ, ದಿ ಗೌರ್ಮೆಂಟ್ ಹ್ಯಾವ್ ಫರ್ದರ್ ಅಗ್ರೀಡ್ ವಿತ್ ದಿ ಮೈಸೂರು ದರ್ಬಾರ್, ಅವಾಗ ಮೈಸೂರು ಸರ್ಕಾರ, ದಟ್ ಮೈಸೂರು ಶಲ್ ಯುಟಿಲೈಸ್ ದಿ ವಾಟರ್ ಪವರ್ ಅವೈಲಬಲ್ ಅಟ್ ಮೇಕೆದಾಟು for the development of electric power, subject to ಒಂದು ಕಂಡೀಷನ್ ಹಾಕಿದ್ರು. ಏನು? subject to the rights of Madras to purchase the power from this source if required at a concessional rate. ಕನ್ಸೆಷನಲ್ ರೇಟಲ್ಲಿ ಅವರಿಗೆ ಬೇಕಾದರೆ ಪವರ್ ತಗೊಳ್ಳೋಕ್ಕೆ ಅಗ್ರಿಮೆಂಟಿಗೆ ಆ ಕಂಡೀಷನ್ನಲ್ಲಿ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ 1924 ಹೇಳ್ತಾರೆ. ವಿದ್ಯುತ್ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ. ಆಮೇಲೆ ಅದು ಹೇಳ್ತಾರೆ, ಇನ್ ವ್ಯೂ ಆಫ್ ದಿ ವೆರಿ ಲಾರ್ಜ್ ಸೋರ್ಸ್ ಆಫ್ ಪವರ್ ಅವೈಲಬಲ್ ವಿತ್ ದಿ ಪ್ರೆಸಿಡೆನ್ಸಿ, ಅಂದರೆ ಮೆಡ್ರಾಸ್ ನಮ್ಮಲ್ಲಿ ಭಾಳ ಪವರ್ ಇದೆ, ಹಾಗಾಗಿ ಇಟ್ ಈಸ್ ಡೌಟ್ಫುಲ್ ವೆದರ್ ಪವರ್ ಫ್ರಮ್ ಮೇಕೆದಾಟು ವಿಲ್ ಬಿ ರಿಕ್ವೈರ್ಡ್. ಸೇವಿಂಗ್ ಕ್ಲಾಸ್ ಹಾಕ್ಕೊಂಡಿದ್ದಾರೆ, ನಮಗೆ ಚೀಪಾಗಿ ಪವರ್ ಸಿಕ್ಕರೆ ಕೊಡಲಿ ಅದು ಅಂತ. ಆದರೆ ನಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ, ಅಂದರೆ 1924 ನಮಗೆ ಪವರ್ ಬೇಕಿಲ್ಲ, ಬೇಕಾದಷ್ಟು ಪವರ್ ಇದೆ ಅಂತ ಹೇಳ್ತಾರೆ. ಇದು 1924 ಜುಲೈಯಲ್ಲಿ ಕೊಟ್ಟಂಥ ಒಪ್ಪಿಗೆ ನಮ್ಮ ಮೇಕೆದಾಟು ಪ್ರಾಜೆಕ್ಟ್ಗೆ. ಈಗಿರೋದೊನ್ನೇ ನಾಯಕ ಅಲ್ಲಿ ಯಾವನಿದ್ದಾನಲ್ಲ ತಮಿಳುನಾಡು ಅಲ್ಲಿ, ಅವನು ಯಾವನು ನಮ್ಮನ್ನು ಸ್ಟಾಪ್ ಮಾಡೋದಕ್ಕೆ? ಇದು 1924 ನಮಗೆ ಅಗ್ರಿಮೆಂಟ್ ಇದೆ. ಇದು ನಾನು ಇವತ್ತು ಸೃಷ್ಟಿ ಮಾಡಿದ್ದಲ್ಲ, ಇಲ್ಲಿ ಇದೆ ಡಾಕ್ಯುಮೆಂಟ್ ನಂಬರ್. ಅದೇ ಸರ್ಪ್ಲಸ್ ವಾಟರ್ ಬಂದಾಗ, ಜಾಸ್ತಿ ಮಳೆ ಬಂದಾಗ ಆ ಸರ್ಪ್ಲಸ್ ನೀರನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಇಶ್ಯೂ ನಂಬರ್ 15, ಅದು ಟ್ರಿಬ್ಯುನಲ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ವರೆಗೂ ಇದೆ, ಟ್ರಿಬ್ಯುನಲಲ್ಲೂ ಇದೆ. 50ನೇ ಇಶ್ಯೂ ಇದು. ಏನು ಮಾಡಿದರು ಬುದ್ಧಿವಂತರು ಟ್ರಿಬ್ಯುನಲ್ನವರು? ಡಿಫಿಸಿಟ್ ಬಂದಾಗ ಏನು ಮಾಡಬೇಕು ಅಂತ ಹೇಳಿಬಿಟ್ರು, ಪ್ರಪೋರ್ಷನೇಟ್ಲಿ ಶೇರ್ ಮಾಡಿ. ಸುಲಭ ಆಗಿತ್ತದು. ಸರ್ಪ್ಲಸ್ ಬಂದಾಗ ಏನು ಮಾಡಬೇಕು? ಬಾಯಿ ಮುಚ್ಕೊಂಡ್ಬಿಟ್ರು. ಅವರು ಬಾಯಿ ಮುಚ್ಕೊಂಡ್ರು. ಸರಿ ಸ್ವಾಮಿ, ನಮ್ಮ ಅಡ್ವೊಕೇಟ್ಗಳು ನಮ್ಮ ರಾಜ್ಯನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅವ್ರೇನು ಮಾಡ್ತಾಯಿದ್ರು? ಕಡ್ಬಿಟ್ಕೊಂಡಿದ್ರ? ಯಾಕೆ ತೀರ್ಮಾನ ಕೊಡಲಿಲ್ಲ ಸ್ವಾಮಿ? ನಿಲ್ಲಿಸ್ಬೇಕಾಗಿತ್ತು ಅವ್ರನ್ನ. ದಯವಿಟ್ಟು ಓದಿ ಏನಿದೆ ಇಶ್ಯೂ. 2 ಪೋರ್ಷನ್ ಇದೆ. ಒಂದು ಪೋರ್ಷನ್ಗೆ ಡಿಸಿಷನ್ ಕೊಟ್ರಿ, ಇನ್ನೊಂದು ಪೋರ್ಷನ್ ದಯವಿಟ್ಟು ಡಿಸಿಷನ್ ಕೊಡಿ. ಹೌ ಟು ಹ್ಯಾಂಡಲ್ ಸರ್ಪ್ಲಸ್ ವಾಟರ್.
ಅದೇನಾದರೂ ಅವತ್ತು ಡಿಸಿಷನ್ ಕೊಟ್ಟಿದ್ದರೆ ಇವತ್ತು ಮೇಕೆದಾಟು ಇಶ್ಯೂನೇ ಇರ್ತಿರ್ಲಿಲ್ಲ. ನಮ್ಮ ಪಾಲಿಗೆ XTMC ಬಂದಿರೋದು, ಆ XTMC ಮೇಕೆದಾಟು ಕಟ್ತಿದ್ವಿ. ನಮ್ಮ ರಾಜ್ಯದ ರಾಜಕಾರಣಿಗಳು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ನಾಯಕರು, ಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಮೇಕೆದಾಟು ಯೋಜನೆ ನಾವು ರೆಡಿ ಇದ್ದೇವೆ, ಆದರೆ ನಿಮಗೆ ಬಿಜೆಪಿ ಅಥವಾ ಕೇಂದ್ರದಿಂದ ಅನುಮತಿ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಅನುಮತಿ ಅದಕ್ಕೆ ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ ಇದೆ. ಈಗೇನಿದೆ, ಒಂದು ಯೋಜನೆ ಆಗಬೇಕಾದ್ರೆ, ಡೆವಲಪ್ಮೆಂಟಲ್ ವರ್ಕ್ ಆಗಬೇಕಾದ್ರೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು. ನಾನು ಎನ್ವೈರ್ಮೆಂಟ್ ಸೆಕ್ರೆಟರಿ ಆಗಿದ್ದೆ. ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು. ಇಲ್ಲಿ ಏನಾಯಿತು, ನಮ್ಮ ಸರ್ಕಾರ ಎಳೆಯಿತು. ಇಲ್ಲಿ ಯಾವುದೇ ಒಂದು ಯೋಜನೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕಾದ್ರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಒಂದು ಇಶ್ಯೂ ಬರ್ತದೆ. ಅದನ್ನು ಕೇಳ್ತೀವಿ. ಅದಕ್ಕೇನು SCAS ಅಲ್ಲಿ AIA ಅಂತ ಇರ್ತಾರೆ, ಅವರು ಅದನ್ನು ಪರಿಶೀಲನೆ ಮಾಡಿ ಟರ್ಮ್ಸ್ ಆಫ್ ರೆಫರೆನ್ಸು ಕೊಡ್ತಾರೆ. ಇದು ಒಂದು ಸ್ಟ್ಯಾಂಡರ್ಡ್ ಟರ್ಮ್ಸ್ ಆಫ್ ರೆಫರೆನ್ಸು ಇದೆ ಒಂದೊಂದು ಪ್ರಾಜೆಕ್ಟ್ಗೆ. ಇವರು 2, 3, 4 ಸರ್ತಿ ಕೇಳಿದರೆ, ತಮಿಳ್ನಾಡು ಅಪೋಸ್ ಮಾಡಿದರೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಡೋದ. ಅದಕ್ಕೆ ಆ್ಯಕ್ಟ್ ಒಳಗೆ ಪ್ರಾವಿಷನ್ ಇದೆ, ಡೀಮ್ಡ್ ಟರ್ಮ್ಸ್ ಆಫ್ ರೆಫರೆನ್ಸ್ ತೊಗೊಂಡು ನಿನ್ನ ಪಾಡಿ ನೀನು ಹೋಗು ಅಂತ. ಯಾಕೆ ಹೋಗಲಿಲ್ಲ? ಸ್ವಾಮಿ, ನಾನು 4 ಸರ್ತಿ ಬಂದೆ, ನೀವು ನನಗೆ ಕೊಡಲಿಲ್ಲ. ಈ ಪ್ರಾವಿಷನ್ ಇದೆ, ಡೀಮ್ಡ್ TIWAR. ಐ ಆಮ್ ಟೇಕಿಂಗ್ ದಿಸ್ ಡೀಮ್ಡ್ TIWAR, ಗೋಯಿಂಗ್ ಹೆಡ್ ಆ್ಯಂಡ್ ಸಬ್ಮಿಟಿಂಗ್ ಮೈ EIA-EMP ರಿಪೋರ್ಟ್. ಹೋಗಿ ಅವ್ರ ಮುಂದೆ ಹಾಕಿ, ಏನು ಮಾಡ್ತೀವೋ ಮಾಡ್ಕೊಳ್ಳೆ, ನೀನು TIWAR ಕೊಡಲಿಲ್ಲ, ಅವರು ಅಬ್ಜೆಕ್ಟ್ ಮಾಡಿದ್ರು ಅಂತ. ಇಟ್ ವಾಸ್ ಯುವರ್ ಡ್ಯೂಟಿ ಟು ಗಿವ್ TIWAR, ಯು ಆರ್ ನಾಟ್ ಗಿವನ್. ಸೊ ದೇರ್ ಇಸ್ ಅ ಪ್ರಾವಿಷನ್, ಐ ಹ್ಯಾವ್ ಯೂಸ್ ದಟ್ ಪ್ರಾವಿಷನ್. ಸೊ ಪ್ಲೀಸ್ ಎಕ್ಸಾಮಿನ್ ಮೈ EIA-EMP ರಿಪೋರ್ಟ್, ಗಿವ್ ಮಿ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಅಂತ ಕೂತ್ಕೋಬೇಕಾಗಿತ್ತು. ನಾವು ಮಾಡಲಿಲ್ಲ, ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ವಿ. TIWAR ಕೊಡಲಿಲ್ಲ. ಅದು ಆಗೋದಿಲ್ಲ. ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ಗಳು, ಇಂಥವು ಕ್ಲಿಷ್ಟ ಸಮಸ್ಯೆ ಬಂದಾಗ ಡೀಮ್ಡ್ ಪ್ರಾವಿಷನ್ ಯೂಸ್ ಮಾಡಬೇಕು. ಸರ್ಕಾರ ಏನು ಮಾಡಬೇಕು ಅಂದರೆ, ಏನೋ ಒಂದು ತಜ್ಞರ ಸಮಿತಿ ರಚನೆ ಮಾಡಬೇಕಾ, ಅಥವಾ ಇವರು ತಜ್ಞರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ, ವಕೀಲರನ್ನ ಹಿರಿಯ ವಕೀಲರನ್ನ ಇಟ್ಟಿರುವಂಥದ್ದು. ಸೊ ಎಲ್ಲಿ ಲೋಪ ಆಗ್ತಾ ಇದೆ? ಅಲ್ಲ, ಇದನ್ನು ನಾವು ಸುಪ್ರೀಂ ಕೋರ್ಟ್ ಬಾಗಿಲೇ ತಟ್ಟಬೇಕು. ಸ್ವಾಮಿ, ನೀವು ಏನು ಮಾಡ್ತಾ ಇದ್ದೀರಾ? ಯಾವಾಗ ಡಿಸಿಷನ್ ಕೊಡ್ತೀರಾ? ತಮಿಳ್ನಾಡು ಅವ್ರು ಬಂದರೆ ಒಂಥರ ಬಿಹೇವ್ ಮಾಡ್ತೀರಾ, ನಾವು ಬಂದರೆ ಒಂಥರ ಬಿಹೇವ್ ಮಾಡ್ತೀರಾ. ಯಾಕೆ? ತಮಿಳ್ನಾಡು ಬೇರೆ, ನಮ್ಮ ರೈತರು ಬೇರೆನಾ? ನಮ್ಮ ರೈತರು ಬೇಕಿಲ್ವಾ ನೀರು? ದಯವಿಟ್ಟು ಕೊಡಿ. ಕೂತ್ಕೋಬೇಕಲ್ಲೇ, ಧರಣಿ ಕೂತ್ಕೊಳ್ತೀನಿ ನಾನು ಅಂತಂದು. ಈಗ ಇವರೆಲ್ಲ ಮಾಡ್ತಾರಲ್ಲ ಮಿಕ್ನಾದವರು, ಆ ಥರ ಏನಾದರೂ ಮಾಡಬೇಕು. ಯಾವಾಗ ಕೊಡ್ತೀರಾ ಹೇಳಿ? ಎಷ್ಟು ದಿನ ಅಂತ ನಾವು ಕಾಯಬೇಕು? ಇದು 18-20 ವರ್ಷ ಇದೇನು ನೀರಾವರಿ ಸಮಸ್ಯೆಗಳು ಪರಿಹಾರ ಮಾಡೋದಾ? ಇದು ನೀವು ನ್ಯಾಯಾಂಗ, ಹೈಯೆಸ್ಟ್ ಆರ್ ಬಾಡಿ. ಇಫ್ ಯು ಕ್ಯಾನ್ಟ್ ರೆಸ್ಪಾಂಡ್, ಹೂ ಎಲ್ಸ್ ವಿಲ್ ರೆಸ್ಪಾಂಡ್? ಕೇಳಬೇಕು ಇದನ್ನು. ಸ್ವಾಮಿ, ಇದಕ್ಕೊಂದು ಕಾಲಮಿತಿ ಕೊಡಿ, ಇಲ್ಲ ಒಂದು ಸೆಪ್ರೇಟ್ ಕೋರ್ಟ್ ಮಾಡಿ, ಒಂದು ಬೆಂಚ್ ಮಾಡಿ. ಬರೀ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ಗೆ ಬೆಂಚ್ ಮಾಡಿ, ಇಲ್ಲ ಒಂದು ಕೋರ್ಟ್ ಮಾಡಿ. ಈ ಜಡ್ಜು ಯಾವಾಗಲೂ ಅದಕ್ಕೆ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾನು ಎಷ್ಟು ತಪ್ಪು ಮಾಡಿದರು ನೋಡಿ. ಅವರು ಒಂದು ಕಾಮನ್ ಟ್ರಿಬ್ಯುನಲ್ ಅಂತ ಒಂದು ಆ್ಯಕ್ಟ್ ಪಾಸ್ ಮಾಡಿದರು. ಪಾರ್ಲಿಮೆಂಟ್ ಪಾಸ್ ಆಯಿತು, ರಾಜ್ಯಸಭೆಯಲ್ಲಿ ಹೋಗಲಿಲ್ಲ. ರಾಜ್ಯಸಭೆಯಲ್ಲಿ ಇವ್ರಿಗೆ ಮೆಜಾರಿಟಿ ಇರಲಿಲ್ಲ, ನಿಲ್ಲಿಸ್ಬಿಟ್ರು. ಅದು ಇಂಟ್ರಡ್ಯೂಸೇ ಮಾಡಲಿಲ್ಲ. ವರ್ಷ ಇನ್ಮೇಲೆ ಇಂಟ್ರಡ್ಯೂಸ್ ಮಾಡ್ಬೋದು. 4 ವರ್ಷ ಆಯಿತು, 2018 ಆಯಿತು. ಇವತ್ತು 2026, 8 ವರ್ಷ ಆಯಿತು, ಬರೀ ಆ್ಯಕ್ಟ್ ಆಗಲಿಲ್ಲ. ಅದಾಗ್ಬಿಟ್ರೆ ಸುಪ್ರೀಂ ಕೋರ್ಟ್ ಥರ ಅದೊಂದು ನ್ಯಾಯಾಲಯ ಇರ್ತದೆ, ಅಲ್ಲಿ ಹೋಗಿ ನಾವು ಪ್ರೆಸೆಂಟ್ ಮಾಡ್ಬೋದು. ಆ ಟೈಮು ಕಾನ್ಸ್ಟಿಟ್ಯೂಷನ್ ಟ್ರಿಬ್ಯುನಲ್ಗೆ ಏನೀಗ 3-4 ವರ್ಷ ತೊಗೊಳ್ತೀವಿ, ಅದೆಲ್ಲ ಹೊರಟೋಗುತ್ತೆ. ಸೀದಾ ನಾವು ಹೋಗಿ ರೆಪ್ರೆಸೆಂಟ್ ಮಾಡ್ಬೋದು. ಅದು ಮಾಡಬೇಕಾಗಿತ್ತು, ಆದಷ್ಟು ಮಾಡಿ. ಇದನ್ನು ಕೇಳಬೇಕು ರಾಜ್ಯ ಸರ್ಕಾರಗಳು. ಈಗ ಏನಾಗಿದೆ, ಈ 8-10 ವರ್ಷದಿಂದ ವ್ಯಾಜ್ಯ, ನೀರಾವರಿ ವ್ಯಾಜ್ಯಗಳು ಎಲ್ಲ ಎಲ್ಲಿ ಕೇಂದ್ರೀಕೃತವಾಗಿದೆ? ಕರ್ನಾಟಕ. 8-9 ಡಿಸ್ಪ್ಯೂಟ್ಗಳು ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ನಮಗೆ ದರ್ದು, ಬೇರೆ ಯಾರಿಗೂ ಇಲ್ಲ. ನಾವು ಹೋಗಿ ಕೇಳಬೇಕು, ಸ್ವಾಮಿ ಮಾಡಿ, ಆದಷ್ಟು ಬೇಗ ಮಾಡಿ. ಕಂಟಿನ್ಯೂಸ್ ಸಿಟ್ಟಿಂಗ್ ಮಾಡಿ, ಟ್ರಿಬ್ಯುನಲ್ಗೆ ಹೇಳಿ ಕಂಟಿನ್ಯೂಸ್ ಸಿಟ್ಟಿಂಗ್ ಆಗಬೇಕು. ಎಲ್ಲ ಪ್ಲೀಡಿಂಗ್ಸ್ ಆಗೋದ್ಮೇಲೆ, ವಿಟ್ನೆಸ್ಸು, ಅಫಿಡವಿಟ್ಟು ಎಲ್ಲ ಹಾಕಿದ ಮೇಲೆ ದಿನಗಳು ಗಟ್ಟಲೆ ಕಳೆಯೋದು. ಅದಕ್ಕೆ ಕ್ರಿಮಿನಲ್ ಕೇಸ್ ಕಂಟಿನ್ಯೂಸ್ ಆಗಿ ಹಿಯರಿಂಗ್ ಮಾಡಿ 1 ತಿಂಗಳೊಳಗೆ ಡಿಸಿಷನ್ ಕೊಡಿ. ಯಾಕೆ ಕೊಡೋಲ್ಲ? ಯಾಕೆಂದರೆ ಜಡ್ಜ್ಗಳಿಗೆ, ನಮ್ಮ ಅಡ್ವೊಕೇಟ್ಗಳಿಗೆ ಅಂಡರ್ಸ್ಟ್ಯಾಂಡಿಂಗ್. ಅವ್ರಿಗೂ ಕೇಸ್ ಬೇಕು, ಇವ್ರಿಗೂ ಟೈಮ್ ಕಳಿಬೇಕು. ಯಾಕೆ ಆಗಬೇಕು? ಇದು ರೈತ ನಮ್ಗೆ ಕೊಡೋ, ಊಟ ಕೊಡೋ ರೈತ ಸಾಯ್ತಾ ಇದ್ದಾನಲ್ಲೇ, ಅವನನ್ನು ಕಡೆ ನೋಡಿ, ಅವನಿಗೊಂದು ನ್ಯಾಯ ಕೊಡಿ. ರಾಜಾರಾಮ ಸರ್, ಇದನ್ನ ಹೊರತುಪಡಿಸಿ ಈಗ ಬೆಂಗಳೂರಿಗೆ ಕುಡಿಯುವ ನೀರಿನ ಆತಂಕ ಶುರುವಾಗಿರುವಂಥದ್ದು. ನಾವು ಕಾವೇರಿ ನೀರನ್ನು ಮಾತ್ರ ನಂಬ್ಕೊಂಡಿರುವಂಥದ್ದು. ಒಂದ್ ಕಡೆ ಬೆಂಗಳೂರು ಕೂಡ ವಿಸ್ತರಣೆ ಆಗ್ತಾ ಇರುವಂಥದ್ದು. ಈಗ ಕಾವೇರಿ ನೀರು ನಿಮಗೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಅಷ್ಟೇ ಮಾತ್ರ ಇರುವಂಥದ್ದು. ಈ ಮಳೆ ಬರುತ್ತೋ ಇಲ್ಲೋ ಅನ್ನೋದು ಕೂಡ ಈಗ ನಮಗೆ ಆತಂಕ ಇರುವಂಥದ್ದು. ಮಳೆ ಬರೋ ಸಂಬಂಧಪಟ್ಟ ಅನುಮಾನ ಇರುವಂಥದ್ದು. ಇದೇ ರೀತಿ ಆದ್ರೆ ಬೆಂಗಳೂರಿಗೆ ಕೇವಲ ಕಾವೇರಿ ನೀರನ್ನು ಒಂದೇ ಮಾತ್ರ ನಂಬ್ಕೊಂಡಿದ್ದು, ಬೇರೆ ಏನಾದ್ರು ಕೂಡ ಮಾರ್ಗ ಇದೆಯಾ? ಇದೆ. ಏನ್ ಮಾಡ್ಬೇಕು? ನೀವು ನೀರಾವರಿ ತಜ್ಞರಾಗಿ ನೀವು ಏನ್ ಸಲಹೆ ಕೊಡ್ತೀರಾ? ಈಗ ಇಷ್ಟು ಡೆಡ್ ಸ್ಟೋರೇಜ್ ಇದೆ, ಇಷ್ಟು ಡೆಡ್ ಸ್ಟೋರೇಜ್
ಡೆಡ್ ಸ್ಟೋರೇಜ್ ನೀರಲ್ವಾ, ಹ್ಮ್ ಅದನ್ನು ತೆಗಿಲಿಕ್ಕೆ ಏನು ಪ್ರಯತ್ನ ಮಾಡಿದ್ದೀವಿ? ಹ್ಮ್ ಅದು ಪರ್ಮನೆಂಟಾಗಿ ಒಂದು ಅರೇಂಜ್ಮೆಂಟ್ ಆಗಬೇಕು ಅಲ್ಲಿ. ಹ್ಮ್ ಆ ನೀರೆಲ್ಲ ಒಂದು ಕಡೆಗೆ ಒಂದು ಡೀಪ್ ಆಗಿ ಒಂದು ಜಾಗ ಮಾಡಿ, ಆ ನೀರೆಲ್ಲ ಅಲ್ಲೇ ಬರೋಂಗೆ ಮಾಡಿ, ಆ ಸಿಲ್ಟ್ ಏನಾದರೂ ಇದ್ರೆ ಕೆಳಗೆ ಕೂತ್ಕೊಳ್ಳೋಂಗೆ ಮಾಡಿ, ಆ ಮೇಲ್ಗಡೆ ನೀರನ್ನ ತೆಗೆದು ಪಂಪ್ ಮಾಡಿ ಎಲ್ಲಿಗೆ ನಾವು ಕಳಿಸ್ಬೇಕು, ಕುಡಿಯೋ ನೀರಿಗೆ ಕಳಿಸ್ಬೇಕು. ಅದು ಎಲ್ಲ ರಿಸರ್ವಾಯರ್ಗೂ ಮಾಡಿ 14-15 TMC ಸಿಗುತ್ತೆ. ಆ ತಿಂಗಳಲ್ಲಿ ಮೇ ಜೂನಲ್ಲಿ ಅದರ ಕನ್ನ ನೀರು ಎಲ್ಬೇಕು ನಮಗೆ. ಎಲ್ಲ ರಿಸರ್ವರ್ಗೂ ಹಾಗೆ ಪರ್ಮನೆಂಟ್ ಅರೇಂಜ್ಮೆಂಟ್ ಮಾಡಿ. ಯಾರು ನಿಮ್ಮ ಕೈ ಹಿಡಿದಿದ್ದಾರೆ? ಎಲ್ಲ ನಿಗಮಗಳು ಹೇಳಿ ಇದನ್ನು ಇನ್ನೊಂದು 15 ದಿವಸದಲ್ಲಿ ಇದಕ್ಕೆ ಬೇಕಾದ ಅರೇಂಜ್ಮೆಂಟ್ ಮಾಡಿ ಅಂತ ಹೇಳಿ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಿ. ಯಾಕಾಗಲ್ಲ? ತುಂಬಾ ಸಮಯ ಏನ್ ಬೇಕಾಗಿಲ್ಲ ಅದಕ್ಕೆ. ಸಮಯ ಏನು ಬೇಕಿಲ್ಲ. ಪಂಪ್ಗಳು ಆರ್ಡ್ರ್ ಮಾಡಬೇಕು, ಒಂದು ಪೈಪ್ಲೈನ್ ಹಾಕಬೇಕು, ಇಲ್ಲಿವರೆಗೂ ತೊಗೊಂಡು ಹೋಗಬೇಕು, ಅಲ್ಲಿವರೆಗೂ ತೊಗೊಂಡು ಹೋಗಬೇಕು. ಇದಲ್ಲದೆ ನಾನು ನಮ್ಮ ಸರ್ಕಾರಕ್ಕೆ ಸಹಾಯ ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಇಲ್ಲಿ ಚಿತ್ರ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಡ್ಯಾಮ್ ಲೈನು. ಈ ಮೇಲ್ಗಡೆ ಲೈನು ನಮ್ಮ ರಿಸರ್ವಾಯರ್ ತುಂಬಿದಾಗ ನೀರು ಈ ಮಟ್ಟಕ್ಕೆ ಇರುತ್ತೆ. ಖರೀಫ್ ಸೀಸನ್ ಅಂದರೆ ಎಂಡ್ ಆಫ್ ಸೆಪ್ಟೆಂಬರ್ ಅಥವಾ ಅರ್ಲಿ ಅಕ್ಟೋಬರ್ ನೀರು ಈ ಮಟ್ಟಕ್ಕೆ ಇಳಿದು ಹೋಗುತ್ತೆ ರಿಸರ್ವಾಯರ್. ಈ ಜಾಗ ಏನು ಎಕ್ಸ್ಪೋಸ್ ಆಗಿರುತ್ತೆ, ಇಲ್ಲಿ ಗ್ರೌಂಡ್ ವಾಟರ್ ಜಾಸ್ತಿ ಇರುತ್ತೆ. ಇಲ್ಲಿ ಬೋರ್ವೆಲ್ಗಳು ಪರ್ಮನೆಂಟಾಗಿ ಹಾಕ್ಕೊಂಬಿಡಿ. ಜಿಯಾಲಜಿಸ್ಟ್ನ ಕೇಳಿ ಎಷ್ಟು ಎಲ್ಲೆಲ್ಲಿ ಹಾಕಬೇಕು, ಯಾವ್ಯಾವ್ದು ಒಳ್ಳೆ ಪಾಯಿಂಟು, ಪೊಟೆನ್ಷಿಯಲ್ ಬೋರ್ವೆಲ್ ಎಲ್ಲಿ ಬರುತ್ತೆ, ಅದಕ್ಕಿನ್ನೂ ಏನು ಬೇಕು ಸರ್ವೆ ಮಾಡಿಸಿ. ಗ್ರೌಂಡ್ ವಾಟರಲ್ಲಿ ಜಿಯಾಲಜಿ ಏನಿದೆ, ಫಾಲ್ಸ್ ಏನಿದೆ, ಫಿಶರ್ಸ್ ಏನಿದೆ, ಎಲ್ಲೆಲ್ಲಿ ಒಳ್ಳೊಳ್ಳೆ ನೀರು ಮೂಲ ಸಿಗತಕ್ಕಂಥ ಜಾಗ ಅಲ್ಲಿ ಎಲ್ಲ ಕಡೆ ಬೋರ್ವೆಲ್ ಹಾಕಿ, ಆ ಬೋರ್ವೆಲ್ ಇಂಟರ್ ಕನೆಕ್ಟ್ ಮಾಡಿಕೊಂಡು ಪೈಪ್ಲೈನ್ ತೊಗೊಂಡು. ಇದು ರಿನ್ಯೂವಬಲ್ ವಾಟರ್ ಪ್ರತಿ ವರ್ಷ ಸಿಗುತ್ತೆ. ಪರ್ಮನೆಂಟ್ ಅರೇಂಜ್ಮೆಂಟ್ ಮಾಡಿ ಎಲ್ಲ ರಿಸರ್ವಾಯರ್ಗೂ ಮಾಡಿ. ಯಾಕೆ ಇದು ಗದ್ದೆಗೆ ಬೆಂಕಿ ಹತ್ಕೊಂಡಾಗ ನೀವು ಹುಡುಕ್ತೀರಿ? ಇದು ಪರ್ಮನೆಂಟ್ ಅರೇಂಜ್ಮೆಂಟ್ ಮಾಡ್ಲಿಕ್ಕಾಗೋದಿಲ್ವಾ? ಇದು ಎಲ್ಲ ರಿಸರ್ವಾಯರು ಮಾಡಿ, ಕಮಾಂಡ್ ಒಳಗೆ ಎಲ್ಲೆಲ್ಲಿ ರೋಡ್ಗಳು ಇವೆ ಅಲ್ಲಿ ಮಾಡಿ, ಅಲ್ಲೊಂದು ಓವರ್ ಟ್ಯಾಂಕುಗಳು ಹಾಕಿಬಿಡಿ, ಆ ಟ್ಯಾಂಕಲ್ಲಿ ತುಂಬಿಸಿಡಿ, ಅಲ್ಲಿ ಬಂದು ಯಾರು ಬೇಕೋ ಟ್ಯಾಂಕರ್ ತೊಗೊಂಡು ನೀರು ತುಂಬ್ಕೊಂಡು ಹೋಗಿಯಾ ಅಂತ ಹೇಳಿ ಅವನಿಗೆ ಎಲ್ಲ ಕಡೆ ವಾಟರ್ ಸ್ಪ್ರೆಡ್ಡಲ್ಲಿ ಕಮಾಂಡ್ ಏರಿಯಾ ಒಳಗೂ ಮಾಡಿ. ಯಾರು ಬೇಡ ಅಂತಾರೆ ನಿಮ್ಮನ್ನು? ಕುಡಿಯೋ ನೀರು ಆದ್ಯತೆ ನಂಬರ್ 1 ಮಾಡಿಕೊಡಿ. ಈಗಲೂ ಆರ್ಡ್ರ್ ಮಾಡಿ. ನಮ್ಮ DK ಶಿವಕುಮಾರ್ಗೆ ಹೇಳ್ತಿದ್ದೇನೆ ನಾನು ನಿಮ್ಮ ಮೂಲಕ, ಸ್ವಾಮಿ ಮೊದಲು ಇದನ್ನು ಆರ್ಡ್ರ್ ಮಾಡಿ. ಇನ್ನೂ 6-8 ತಿಂಗಳು ಬೇಕು ನಮಗೆ ಈ ವ್ಯವಸ್ಥೆ ತೊಂದರೆ ಬರೋದಕ್ಕೆ. ಅಷ್ಟೊಳಗೆ ಇದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ. ಕುಡಿಯೋ ನೀರಿಗೆ ಏನು ತೊಂದರೆ ಆಗಲ್ಲ. ಇದು ನಂಬರ್ 1 ಮಾಡಬೇಕು. ಇದಲ್ಲದೆ ಇದೇ ಥರ ಕಮಾಂಡ್ ಒಳಗೆ ಪ್ರತಿಯೊಂದು ಕಮಾಂಡ್, ದೊಡ್ಡ ಕಮಾಂಡ್ ಇದೆ ನಾವು. ಆ ಕಮಾಂಡ್ ಒಳಗೆ ಇದೆಲ್ಲ, ಇದು ನದಿ, ಈ ಕಡೆ ಒಂದು ಕೆನಾಲು, ಈ ಕಡೆ ಒಂದು ಕೆನಾಲು, ಇದೆಲ್ಲ ಡಿಸ್ಟ್ರಿಬ್ಯೂಟ್ರಿ. ಇಲ್ಲಿ ವಾಟರ್ ಲಾಕ್ಡ್ ಏರಿಯಾ, ನೀರು ಜೋಗು ಬಂದುಬಿಟ್ಟಿದೆ. ಆ ಭಾಗದಿಂದ ನೀರು ಎತ್ಕೊಳ್ಳಿ. ಸದ್ಯ ಇದೆಯಾ ಅದು? ಯಾಕಿಲ್ಲ? ಅಲ್ಲಿ ಏನು ಗ್ರೌಂಡ್ ಮೇಲೆ ಇದೆ ನೀರು. ಸೆಂಟ್ರಿಫ್ಯೂಗಲ್ ಪಂಪ್ ಸಾಕು, ಡೀಪ್ ವೆಲ್ ಟರ್ಬೈನ್ ಪಂಪ್ ಬೇಕಿಲ್ಲ. ಅಲ್ಲಿಂದ ತೊಗೊಳ್ಳಿ, ಎಲ್ಲೆಲ್ಲಿ ಅನುಕೂಲ ಇದೆಯೋ ಈ ಸದ್ಯಕ್ಕೆ. ಅಷ್ಟೊತ್ತಿಗೆ ಇನ್ನೂ 6-8 ತಿಂಗಳು ಇಲ್ಲ. MEGN ಸೆಂಟರ್ ಇದೆ, ಅವರಿಂದ ಕೇಳಿ. ಸ್ಟೀಲ್ ಟ್ಯಾಂಕುಗಳು ಕೊಡ್ತಾರೆ, ಸಿಂಟೆಕ್ಸ್ ಟ್ಯಾಂಕುಗಳು ಬೇಕಾದಷ್ಟು ಸಿಗ್ತದೆ. ಎಲ್ಲ ಕಡೆಗೂ ಒಂದೊಂದು 10,000, 8,000, 6,000 ಟ್ಯಾಂಕುಗಳು ಹಾಕಿ ಅದು ತುಂಬಿಸಿಡಿ. ಈ ನೀರು ಹಾಕಿ ಅಟ್ಲೀಸ್ಟ್ ನೀರಾದರೂ ಇರ್ತದೆ ಅಲ್ವಾ ಅವನಿಗೆ. ಹೌದು. ಇಲ್ಲೂ ಬೋರ್ವೆಲ್ಗಳು ಹಾಕಿ ತಗೊಳ್ಳಿ ನೀರು. ಇದು ನಮ್ಮ ಕೈಲಿರೋದು. ದುಡ್ಡು ಖರ್ಚು ಮಾಡಿದಾಗ ಬರ ಪರಿಹಾರ ಅಂತ ಕೊಡ್ತೀರಾ? ಆ ದುಡ್ಡಲ್ಲಿ ಈ ಕೆಲಸ, ಒಳ್ಳೆ ಕೆಲಸ ಮಾಡಿ, ಒಳ್ಳೆಯದು ಪರ್ಮನೆಂಟಾಗಿ ಆಗೋಗುತ್ತೆ. ಯಾಕೆ ಮಾಡಬಾರ್ದು? ಆಮೇಲೆ ಮುಂದೆ ನಾನು ನೋಡಿದ್ದೀನಿ, ಒಂದು ಕೊಂಗನ ಹೊಳೆ, ಕೊಕ್ಕಟ್ಟು ಹೊಳೆ ಅಂತ 2 ಹೊಳೆ ಇದೆ ಕೂರ್ಗ್ ಡಿಸ್ಟ್ರಿಕ್ಟಲ್ಲಿ. ಸೋಮವಾರಪೇಟೆ ತಾಲೂಕಲ್ಲಿ. ಅಲ್ಲಿ 2 ಜಾಗ ನಾನು ನೋಡಿದ್ದೀನಿ. ಆ ಜಾಗದಲ್ಲಿ ಬ್ರಿಡ್ಜ್ ಆಗೋಗಿದೆ. ಅದೇನೋ ಈಗಾಗಬೇಕಾದ್ರೆ ಅದನ್ನು ಬ್ರಿಡ್ಜ್ ಬ್ಯಾರೇಜ್ ಮಾಡಿಬಿಟ್ರೆ ಆ ನೀರು ತೆಗೆದರೆ ಈ ಮಹದಾಯಿ ನಾವು ಹೆಂಗೆ ಡೈವರ್ಟ್ ಮಾಡಿದ್ದೀವೋ ಮಲಪ್ರಭಾಗೆ, ಹಾಗೆ ಎಲ್ಲಿಗೆ ಲಕ್ಷ್ಮಣ ತೀರ್ಥಗೆ ಡೈವರ್ಟ್ ಮಾಡ್ಬೋದು. 18ರಿಂದ 20 TMC ನೀರು ಬರುತ್ತೆ. ನಮ್ಮ ಕೈಲಿರೋದು ಯಾಕೆ ಮಾಡಬಾರ್ದು? ಜಾಗ ನಾನು ನೋಡಿದ್ದೀನಿ, ಅದು ಫೀಸಿಬಲ್ ಮಾಡಿ. 20-23 TMC ನಿಮಗೆ ಎಕ್ಸ್ಟ್ರಾ ನೀರು ಸಿಕ್ತು. ಇನ್ನು ಇಷ್ಟು ಅಂಶನ ಹೇಳಿದ್ರಲ್ವಾ, ಇದೆಲ್ಲವೂ ಕೂಡ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟಂತ ಸರ್ಕಾರದಲ್ಲಿ ತಜ್ಞರಿಗೆ ಯಾರಿಗೂ ಕೂಡ ಗೊತ್ತಿಲ್ವಾ ಇದು? ಯಾಕಂದ್ರೆ ಕುಡಿಯೋ ನೀರು, ಬೆಂಗಳೂರು ಕುಡಿಯೋ ನೀರು ಸಂಬಂಧಪಟ್ಟಂತೆ ಬಗೆಹರಿಸಕ್ಕೆ ನಾನು ಪರವಾಗಿ ಕೊಚ್ಕೊಳ್ತಾ ಇಲ್ಲ. ನಮ್ಮ ಇಲಾಖೆಯಲ್ಲಿ ಸಾಮಾನ್ಯವಾಗಿ ಅಧಿಕಾರಿಗಳು ರಿಟೈರ್ ಆದಮೇಲೆ
ದೇ ಮೇಂಟೈನ್ ದಿ ಡಿಸ್ಟೆನ್ಸ್. ಯಾಕಪ್ಪ ಅವ್ರಿಗೆ ಏನಾದರೂ ಹಿಸ್ಟ್ರಿಗಳು ಇರ್ಬೋದು, ಯಾಕೆ ಅವರು ಸಂಪರ್ಕ ಮಾಡ್ತಾರೋ ಇಲ್ವೋ ಅಂತಂದು. ಬಟ್ ಜನರಲ್ಲಿ ಅವ್ರ ಮೇಲೆ ಬಿದ್ದು ಸರ್ಕಾರದ ಮೇಲೆ ಹೇಳಕ್ಕೆ ಹೋಗಲ್ಲ. ಬಟ್ ನಾನು ಎಕ್ಸೆಪ್ಷನ್ ಅಂತಲೇ ನಾನು ಹೇಳ್ತೀನಿ. ನಾನಂಗೂ ಏನೇನು ರಾಜ್ಯಕ್ಕೆ ತೊಂದರೆ ಆಗುತ್ತೆ ಅವೆಲ್ಲ ನಾನು ಇಷ್ಟು ಕಾಗದಗಳು ಬರ್ತಿದ್ದೀನಿ, ಲಕ್ಷಾಂತರ ರಿಪೋರ್ಟ್ಗಳು ಕೊಟ್ಟಿದ್ದೀನಿ ಸರ್ಕಾರಕ್ಕೆ, ಪ್ರತಿಯೊಂದಕ್ಕೂ ಕೊಟ್ಟಿದ್ದೀನಿ. ಇದು ಕೊಂಗನಹೊಳೆ ಕೊಕ್ಕಟ್ಟಹೊಳೆ ರಿಪೋರ್ಟು ಹಿಂದೆ ಎಚ್ ಕೆ ಪಾಟೀಲ್ ಅವರು ವಾಟರ್ ರಿಸೋರ್ಸ್ ಮಿನಿಸ್ಟರ್ ಇದ್ದಾಗ ಒಂದು ಕಮಿಟಿ ಮಾಡಿದ್ದು, ನಾನು ಅದಕ್ಕೆ ಅಧ್ಯಕ್ಷ ಆಗಿದ್ದೆ. ವೆಸ್ಟ್ ಫ್ಲೋಯಿಂಗ್ ರಿವರ್ನ ಈಸ್ಟಿಗೆ ಡೈವರ್ಟ್ ಮಾಡೋದಕ್ಕೆ ಕೊಂಗನಹೊಳೆ ಕೊಕ್ಕಟ್ಟಹೊಳೆ ಏನಾಯ್ತು ರಿಪೋರ್ಟ್ ಹಂಗೆ ಇದೆ. ರಿಪೋರ್ಟು ಆಯಿತು. ಅದು ಆ ಕಮಿಟಿನೇ ಆ ಕಮಿಟಿಗೆ TADA ಕೊಡಲಿಲ್ಲ. ಎಷ್ಟು ದಿನ ಅಂತ ನಾವು ಪುಕ್ಕಿರ್ತೆ ಕೆಲಸ ಮಾಡೋಣ ಸರ್ಕಾರಕ್ಕೆ. ಮಿಲ್ಟ್ರಿ ಹೇಳಿಬಿಟ್ಟೆ, ಸ್ವಾಮಿ ಹಿಂಗಾಯಿತು, ನಾನು ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಮಿಕ್ನಾದವ್ರು ಎಲ್ಲೆಲ್ಲಿಂದಲೂ ಬರಬೇಕು, ಅವ್ರು ದುಡ್ಡು ಖರ್ಚು ಮಾಡ್ಕೊಂಡು ಬರೋಕ್ಕೆ ಇಷ್ಟಪಡ್ತಾ ಇಲ್ಲ, ಕೆಲಸ ನಿಲ್ಲಿಸ್ತೀನಿ ಅಂದರು. ನಿಲ್ಲಿಸ್ಬಿಟ್ಟೆ. ಸರ್, ನಿಮ್ಮ ಪ್ರಕಾರ ಬರ ಬಂದರೂ ಅಥವಾ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಡಿಮೆ ಆದರೂ ಕೂಡ ಈ ರೀತಿಯ ಕ್ರಮಗಳನ್ನು ಕೈಗೊಂಡ್ರೆ ಬೆಂಗಳೂರಿಗೆ ಕುಡಿಯುವ ನೀರಿನ ಅಭಾವವನ್ನು ತಪ್ಪಿಸುವಂತ ಎಲ್ಲ ಸಾಧ್ಯತೆ ಗ್ಯಾರಂಟಿ ತಪ್ಪಿಸ್ಬೋದು. ಅದಕ್ಕೆ ಸರಿಯಾಗಿ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಮ್ಮ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದೀನಿ. ನಾನು ಪ್ಲಾನಿಂಗ್ ಬೋರ್ಡ್ ಮೆಂಬರ್ ಆಗಿದ್ದೆ. ಈ ಬಿಲ್ಡಿಂಗೇ ತಗೊಳ್ಳಿ, ಮೇಲೆಲ್ಲ ಕಾಂಕ್ರೀಟ್, ಇದಿಷ್ಟು ಭೂಮಿ, ಇಲ್ಲೇನಾಗಿದೆ ಕಾಂಕ್ರೀಟ್ ಆಗಿದೆ. ಇದು ಆಫ್ಸೆಟ್ಟು ನಾವು ಪ್ಲ್ಯಾನ್ ಪ್ರಕಾರ ಬಿಡಬೇಕು. ನಾನು ಸರ್ಕಾರಕ್ಕೆ ಪ್ಲ್ಯಾನಿಂಗ್ ಕಮಿಷನ್ ಮೆಂಬರ್ ಆದಾಗ ಹೇಳಿದೆ, ಸ್ವಾಮಿ ಇದರೊಳಗೆ ಒಂದು 50% ಒರಿಜಿನಲ್ ಭೂಮಿಗೆ ಬಿಟ್ಬಿಡಿ. ಭೂತಾಯಿ ಕುಡಿಲಿ ನೀರು ವಸ್ತು ಹಿಂಗತ್ತೆ, ಅದರಿಂದ ಜಲ ಉತ್ಪತ್ತಿ ಆಗುತ್ತೆ. ಬೆಂಗಳೂರು 800 ಸ್ಕ್ವೇರ್ ಕಿಲೋಮೀಟ್ರು ಈಗ ಪೂರ್ತಿ ಕಾಂಕ್ರೀಟ್ ಕಾಡಾಗೋಯ್ತು. ಅದನ್ನು ನಾವು ತಪ್ಪಿಸ್ತೇ ಹೋದರೆ ಮುಂದಿನ ಪೀಳಿಗೆಗೆ ಗ್ರೌಂಡ್ ವಾಟರ್ ಇರೋಲ್ಲ. ಇದಾಗಲೇ 2018 ನೀತಿ ಆಯೋಗನವ್ರು ಹೇಳಿದ್ದಾರೆ, ಬೆಂಗಳೂರಲ್ಲಿ ಬೈ 2019-20 ಗ್ರೌಂಡ್ ವಾಟರ್ ಇರಲ್ಲ ಅಂತ. ಅದು ನಿಜ ಆಗ್ತಾ ಇದೆ. ಇದೇ ರೀತಿ ಮುಂದೆ ಪರಿಸ್ಥಿತಿ ಮುಂದುವರೆದ್ರೆ ಭಾರಿ ಕಷ್ಟ ನೀರು. ಅದಕ್ಕೆ ಏನಾದರೂ ಇದೇನಾಗುತ್ತೆ ಅಂದರೆ, ಸರ್ಫೇಸ್ ವಾಟರ್ಗೆ ಸ್ವಲ್ಪ ಅಟೆನ್ಷನ್ ಕೊಡ್ತೀವಿ, ಗ್ರೌಂಡ್ ವಾಟರ್ಗೆ ಆ್ಯಕ್ಟ್ ಇದೆ, ರೂಲ್ಸ್ ಇದೆ, ಅಥಾರಿಟಿ ಇದೆ, ಯಾರೂ ಅದರ ಕಡೆ ನೋಡ್ತಾ ಇಲ್ಲ. ಅದಕ್ಕೆ ಸರಿಯಾದ ಸ್ಟ್ರಿಕ್ಟ್ ಆಫೀಸರ್ನ ಹಾಕಿ ಅವನಿಗೆ ಒಂದಿಷ್ಟು ಫ್ರೀ ಹ್ಯಾಂಡ್ ಕೊಟ್ಟು ಆ್ಯಕ್ಟಲ್ಲಿ ಏನಿದೆಯೋ ಅದನ್ನು ಇಂಪ್ಲಿಮೆಂಟ್ ಮಾಡಯ್ಯ ಅಂತ ಅವನಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಏನಾದರೂ ನಾವು ಸ್ವಲ್ಪ ಕಾಣ್ಬೋದು. ಇಲ್ಲ ಹೋದರೆ ಭಾರಿ ಕಷ್ಟ ಇದೆ. ಇದು ಮೊದಲು ಆಗಬೇಕು, ಎಲ್ಲ ಬಿಲ್ಡಿಂಗೂ ಆಗಬೇಕು. ಎಕ್ಸೆಪ್ಷನ್ ಕೊಡಬೇಡಿ. ನೀವು ಎಕ್ಸೆಪ್ಷನ್ ಕೊಡ್ಲಿಕ್ಕೆ ಹೋದರೆ ನಿಮ್ಮ ಕೈ ಕಟ್ತಾರೆ. ಹಾಗಾಗಿ 30-40 ಇರಲಿ, 20-30 ಇರಲಿ, ಅವ್ನಿಗೆ ಏನು ಕಟ್ಟಬೇಕೋ ಅಷ್ಟು ಹಾಕೇಬೇಕು. ಮಾಡಪ್ಪ ನೀನು, ಇದು ರಾಜ್ಯ ಉಳಿಬೇಕು, ನಮ್ಮ ಮುಂದಿನ ಪೀಳಿಗೆಗೆ ನೀರು ಬೇಕು, ಹಾಗಾಗಿ ಇದು ಮಾಡಲೇಬೇಕು. ಇಲ್ಲದೆ ಹೋದರೆ ಇದು ನಾನು 2005-06 ಸುಬ್ಬಾರೆಡ್ಡಿ ಅಂತ ಒಬ್ಬರು ಅಡ್ವೊಕೇಟ್ ಇದ್ದರು, ಅವರು MLAನೂ ಆಗಿದ್ದರು. ಒಂದು ಏರಿಯಾ ಇದೆ, ಫಾರ್ ಎಕ್ಸಾಂಪಲ್ ಇದೇ ಕಾಲೋನಿ, ಇಲ್ಲಿ ಎಲ್ಲ ಒಂದು ಸರ್ತಿ ಮಾಡಿಕೊಟ್ಬಿಡಿ. ರೋಡು ಪಕ್ಕ ರೋಡ್ ಮಾಡಿ, ಫುಟ್ಪಾತ್ ಮಾಡಿ, ಸ್ಲ್ಯಾಬ್ ಹಾಕಿ ಎಲ್ಲ ಮಾಡಿಬಿಟ್ಟು ಗಿಡಗಳು ನೆಡಿ ಅಲ್ಲಿರೋ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಇನ್ನು ಮುಂದಿನ ಜವಾಬ್ದಾರಿ ನಿಮ್ಮದು. ನಾವು ಇನ್ನೇನೂ ಮಾಡೋಲ್ಲ, ನೀವೇ ನೋಡ್ಕೋಬೇಕು. ಅಲ್ಲಿ ಏನೂ ಆಗ್ದಂಗೆ ರೋಡು ಚೆನ್ನಾಗಿರಬೇಕು, ಪೇಮೆಂಟ್ ಚೆನ್ನಾಗಿರ್ಬೇಕು, ಎಲ್ಲ ಮಾಡಬೇಕು. ಅವರಿಗೆ 5% 10% ಟ್ಯಾಕ್ಸಲ್ಲಿ ಎಕ್ಸಂಪ್ಷನ್ ಕೊಡಿ. ಜವಾಬ್ದಾರಿ ಕೊಡಿ ಅವರಿಗೆ. ಜವಾಬ್ದಾರಿನೂ ಕೊಡಿ ಮತ್ತು ಒಂದು ರಿಲೀಫು ಕೊಡಿ ಅವರಿಗೆ. ಒಪ್ಪಲಿಲ್ಲ ಸರ್ಕಾರ, 5 ರೆಕಮೆಂಡೇಷನ್ ಒಪ್ಪಲಿಲ್ಲ, ಅದರೊಳಗೆ ಅದು ಒಂದು ಇದು ನಾವು ಜನರನ್ನ ಇನ್ವಾಲ್ವ್ ಮಾಡಿಸ್ಬೇಕು. ಮುಂಚೆಗೂ ಮತ್ತು ಈಗ ಹೋಲಿಸಿದ್ರೆ ಗ್ರೌಂಡ್ ವಾಟರ್ ಲೆವೆಲ್ಲು ಅಂತರ್ಜಲ ಮಟ್ಟ ಕುಸಿತಾ ಇರುವಂಥದ್ದು. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದೆ ಬೆಂಗಳೂರು ಏನಾಗುತ್ತೆ? ಇದು ಬೆಂಗಳೂರಿಗೆ ಸೀಮಿತವಾಗಿ ಹೇಳೋದಾದರೆ, ಇದೇನು ಒಂದು ಟ್ಯಾಂಕ್ ಫಿಲ್ಲಿಂಗ್ ಪ್ರಾಜೆಕ್ಟ್ ಅಂತ ಏನು ತಗೊಳ್ತಾ ಇದ್ದಾರೆ, ಅದರಿಂದ ಒಂದು ಸ್ವಲ್ಪ ಗ್ರೌಂಡ್ ವಾಟರು ಮೇಲೆ ಬರ್ತಾ ಇದೆ. ಬಟ್ ಅದರಿಂದ ದೊಡ್ಡ ಅನಾಹುತ ಕಾದಿದೆ ರಾಜ್ಯಕ್ಕೆ. ಏನಪ್ಪ ಅಂದರೆ, ಕೆರೆಗಳಿಗೆ ಹಿಂದಿನಿಂದಲೂ ಒಂದು ವ್ಯವಸ್ಥೆ ಇದೆ. ಮಳೆರಾಯ ಸುರಿಸ್ಬೇಕು, ಕೆರೆ ತುಂಬಬೇಕು, ಆ ನೀರನ್ನ ನಾವು ಉಪಯೋಗಿಸ್ಬೇಕು. ಅದಕ್ಕೆ ಏನು ನೀರು ಇಟ್ಟಿದ್ವೋ ಅಷ್ಟು ನೀರು ಖರ್ಚಾಯಿತು ಅಂತಲೇ ಲೆಕ್ಕ. ಅದು ಯಾರೂ ಏನು ಸೆಪರೇಟಾಗಿ ಡ್ಯಾಮ್ಗಳಿಗೆ, ಕೆನಾಲ್ಗಳಿಗೆ ಲೆಕ್ಕ ಇಟ್ಟಂಗೆ ಇರಲ್ಲ. ಅದು ವ್ಯವಸ್ಥೆನೇ ಹಂಗೆ ಬಂದ್ಬಿಡ್ತು ಮೊದಲಿಂದಲೂ. ಈಗಲೂ ವ್ಯವಸ್ಥೆ ಹಾಗೆ ಇರೋದು. ಆದರೆ ಈಗ 8-10 ವರ್ಷದಿಂದ ಏನಾಗಿದೆ, ಈ ಚಿತ್ರನೇ ಚೇಂಜ್ ಆಗೋಯ್ತು. ಕೆರೆಗಳಿಂದ ತುಂಬಿಸು, ರಿಸರ್ವಾಯರಿಂದ ನೀರು ತುಂಬಿಸು, ನದಿಯಿಂದ ಎತ್ತಿ ತುಂಬಿಸು, ಕೆರೆಗಳಿಂದ ಎತ್ತಿ ತುಂಬಿಸು. ನೀರೇನೋ ಬಂತು ಟ್ಯಾಂಕಿಗೆ, ರೈತನೂ ಸಂತೋಷವಾಗಿದ್ದಾನೆ, ಗ್ರೌಂಡ್ ವಾಟರ್ ಸ್ವಲ್ಪ ಮೇಲೆ ಬರ್ತಾ ಇದೆ. ಆದರೆ
ಅಕೌಂಟಿಂಗ್ ಪರಿಸ್ಥಿತಿ ಏನಾಗ್ತಾ ಇದೆ, ಡಬಲ್ ಅಕೌಂಟಿಂಗ್ ಆಗ್ತಾ ಇದೆ. ಅಲ್ಲಿ ಮಳೆಯಿಂದ ಬಂದಿದ್ದ ನೀರು ಮೈನರ್ ಇರಿಗೇಷನ್ಗೂ ಚಾರ್ಜ್ ಆಯಿತು, ಈ ನೀರು ಇಲ್ಲಿ ಚಾರ್ಜ್ ಆಯಿತು. ಅಂದರೆ ನನ್ನ ಭಾಗಕ್ಕೆ ಏನು ಒಂದು 100 TMC ನನ್ನ ರಾಜ್ಯಕ್ಕೆ ಸಿಕ್ಕಿದರೆ ಇಲ್ಲಿ 10 TMC 15 TMC ಇಲ್ಲಿ ಯೂಸ್ ಮಾಡಿಬಿಟ್ರೆ ಅಷ್ಟು ಕಮ್ಮಿ ಆಗೋಯ್ತು ನನಗೆ. ಇದುವರೆಗೂ ಯಾರೂ ಎತ್ತಿಲ್ಲ ಪ್ರಶ್ನೆ, ಮುಂದೆ ಎತ್ತಾರೆ, ಇದು ದೊಡ್ಡ ಪ್ರಶ್ನೆ ಆಗುತ್ತೆ. ಅದಕ್ಕೆ ನಾನು ಸರ್ಕಾರಕ್ಕೂ ಮತ್ತೆ ಸಲಹೆ ಹೇಳಿದ್ದೀನಿ, ಸ್ವಾಮಿ ಇದಕ್ಕೆ 2 ಪರಿಹಾರ. ಒಂದು ಪೊಲಿಟಿಕಲ್ ಸೊಲ್ಯೂಷನ್, ನೀವು ಮುಖ್ಯಮಂತ್ರಿಗಳು ಸೇರಿಕೊಳ್ಳಿ, ಚರ್ಚೆ ಮಾಡಿಕೊಳ್ಳಿ, ಇದು ರೈತರಿಗೂ ಉಪಯೋಗ ಆದ ಯೋಜನೆ. ನಮ್ಮ MLAಗಳು ಲೈಕ್ ಮಾಡ್ತಾರೆ, ನಿಮ್ಮ MLAಗಳು ಲೈಕ್ ಮಾಡ್ತಾರೆ. ಇದನ್ನು ನಾವು ಹೀಗೆ ಬಿಟ್ಟುಬಿಡೋಣ, ಇದನ್ನು ಎತ್ತೋದು ಬೇಡ. ಯಾರನ್ನ ಎತ್ತೋ ಕಾಲ ಬಂದಾಗ ಅದನ್ನು ನೋಡ್ಕೊಂಡು ಅಲ್ಲಿವರೆಗೂ ಇದು ಹೆಂಗೆ ನಡೀತಾ ಇದೆಯೋ ನಡ್ಕೊಂಡು ಹೋಗಿ. ಯಾರು ಡಬಲ್ ಅಕೌಂಟಿಂಗ್ ಅಂತ ಹೇಳೋದು ಬೇಡ, ನಮ್ಮ ಪಾಡಿಗೆ ನಾವು ಹೋಗೋಣ. ಇಲ್ಲ ಕೇಸ್ ಹಾಕ್ಕೊಳ್ಳಿ, ಕೇಸಲ್ಲಿ ಏನು ತೀರ್ಮಾನ ಆಗುತ್ತೋ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರು ಮಾಡ್ಕೊಳ್ಳಿ. 2ರಲ್ಲಿ ಯಾವ್ದು ಬೇಕೋ ಅದು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಯಾರೂ ಕೇಳ್ತಾ ಇಲ್ಲ. ಬಟ್ ಯೋಜನೆಗಳಂತೂ ವರ್ಷಂಗಟ್ಟಲೆ ಕೋಟ್ಯಾಂತರ ರೂಪಾಯಿ, 10 ಕಿಲೋಮೀಟ್ರ್, 15 ಕಿಲೋಮೀಟ್ರ್, 20 ಕಿಲೋಮೀಟ್ರ್ ಪೈಪ್ಲೈನ್ಗಳು ಹಾಕಿ ಕೆರೆಗಳು ತುಂಬಿಸಿ, ಒಂದಲ್ಲ ಒಂದು ಕೆರೆಗಳು 50 ಕೆರೆ, 100 ಕೆರೆ, 70 ಕೆರೆ, 80 ಕೆರೆ, ಪ್ರತಿಯೊಂದು ಬಜೆಟ್ವರೆಗೂ ಹಿಂಗೆ ಸರಿಸ್ಬಿಡ್ತಾ ಇದ್ದಾರೆ. ಇದರ ಪರಿಣಾಮ ಏನಾಗುತ್ತೆ ನನಗಂತೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದೊಡ್ಡ ಪರಿಣಾಮ ಆಗೋ ಸಾಧ್ಯತೆ ಇದೆ. ಅದನ್ನು ತಪ್ಪಿಸೋಕ್ಕೂ ಇವ್ರ ಕೈಲಿದೆ, ಮಾಡಬೇಕು ಅಷ್ಟೇ. ರಾಜ್ಯಾದ್ಯಂತ ಬರ ಹಿನ್ನೆಲೆಯಲ್ಲಿ ಈ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು? ಒಂದು ಅಂತರ್ಜಲ ಹೆಚ್ಚಿಸುವ ಸಂಬಂಧಪಟ್ಟಂತೆ ಅಥವಾ ಮುಂಜಾಗ್ರತಾ ಕ್ರಮವಾಗಿ ರೈತರ ಹಿತದೃಷ್ಟಿಯಿಂದ ಏನು ಸಲಹೆ ಕೊಡ್ತೀರಿ ನೀವು? ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ಬೆಂಗಳೂರೇ ತಗೊಳ್ಳಿ. ಬೆಂಗಳೂರಲ್ಲಿ ಸುಮಾರು ಬೋರ್ವೆಲ್ಗಳಿಗೆ ಹ್ಯಾಂಡ್ ಪಂಪ್ ಹಾಕಿದ್ದೀವಿ. ಆ ಎಲ್ಲ ಹ್ಯಾಂಡ್ ಪಂಪ್ ಎಲ್ಲೆಲ್ಲಿ ನೀರಿದೆಯೋ, ಕುಡಿಯೋಕ್ಕೆ ಯೋಗ್ಯವಾದ ನೀರಿದೆಯೋ, ಆ ಹ್ಯಾಂಡ್ ಪಂಪ್ಗಳೆಲ್ಲ ಈ ವರ್ಷ ಪೂರ್ತಿ ಯಾವಾಗಲೂ ಸುಸ್ಥಿತಿಯಲ್ಲಿ ಇಡಬೇಕು. ಅದಕ್ಕೆ ಬೇಕಾದ ಸ್ಪೇರ್ ಪಾರ್ಟ್ಸು ಏನಿದು ತಂದ್ಕೋಬೇಕು. ಕೆಟ್ಟೋಯ್ತೋ ಇವತ್ತು ಮರುದಿವಸಕ್ಕೆ ರೆಡಿ ಆಗಬೇಕು. ಈ ಥರ ಎಲ್ಲೆಲ್ಲಿ ಬೋರ್ವೆಲ್ ಹ್ಯಾಂಡ್ ಪಂಪ್ ಹಾಕಿದ್ದೀವೋ ಅದನ್ನು ಮೊದಲು ಸರಿ ಮಾಡಿ. ಆಮೇಲೆ ಎಲ್ಲೆಲ್ಲಿ ನಾವು ಒಳ್ಳೊಳ್ಳೆ ಬೋರ್ವೆಲ್ ಇದೆ, ಪ್ರೈವೇಟೇ ಇರ್ಬೋದು. ಈಗ ನನ್ನ ಮನೆಯಲ್ಲಿ ಯಾವಾಗಲೂ ನೀರು ಸಿಗುತ್ತೆ ಅಂದರೆ ಯು ಅಕ್ವೈರ್ ಇಟ್ ಟೆಂಪರರಿಲಿ. ಎಲೆಕ್ಷನ್ ಟೈಮಲ್ಲಿ ಗಾಡಿಗಳು ಸೀಸ್ ಮಾಡ್ತೀವಲ್ಲ, ಹಾಗೆ ಸೀಸ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಒಳ್ಳೊಳ್ಳೆ ಬೋರ್ವೆಲ್ ಇದೆಯೋ ಅವನ್ನೆಲ್ಲವೂ ಸರ್ಕಾರದ ಸುಪತ್ತಿಗೆ ತಗೊಳ್ಳಿ. ಆದ್ದರಿಂದ ಟ್ಯಾಂಕರ್ ಮೂಲಕ ನೀರುಗಳು. ಅದು ಟೆಂಪ್ರರಿ ಸೊಲ್ಯೂಷನ್. ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದಾದರೆ ಪರ್ಮನೆಂಟ್ ಸೊಲ್ಯೂಷನ್ ಹೇಳಿದ್ನಲ್ಲ, ಈ ಕೊಂಗನ ಹೊಳೆ, ಕೊಕ್ಕಟ ಹೊಳೆ, ಇದರಿಂದ 25 TMC ಬರುತ್ತೆ. ಪರ್ಮನೆಂಟ್ ನಿಮ್ಮದು ಡೆಡ್ ಸ್ಟೋರೇಜ್ ಯೂಸು, ಅದರೊಂದು 15-20 TMC ಇಟ್ಕೊಬೋದು. ಆಮೇಲೆ ಈ ಸರ್ಫೇಸಲ್ಲಿ ಬೋರ್ವೆಲ್ಗಳು ಹಾಕ್ಕೊಂಡು ಅದರಲ್ಲಿ ಏನು ಗೊತ್ತಾ, ಹಿಂದೆ ನಮ್ಮ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ಒಂದು ಕಮಿಷನ್ ಹಾಕಿದ್ರು, ನ್ಯಾಷನಲ್ ಡಿಕೇಡ್ ಫಾರ್ ವಾಟರ್ ಅಂತ ಒಂದು ಒಳ್ಳೆ ಕಮಿಟಿ. 1990 ಒಳಗೆ ಹಾಕಿದ್ರು ಅವರು. ಅವ್ರೇನು ಹೇಳ್ತಾರೆ ಗೊತ್ತಾ, ನಾನೊಂದು ರಿಸರ್ವಾಯರ್ ಕಟ್ಟಿ ಅದರೊಳಗೆ 100 TMC ಇಟ್ಟರೆ 30% ನೀರು ಭೂತಾಯಿ ಕುಡಿತಾರೆ. ಅದೇ ರೀತಿ ಆ 100 TMC ಕೆನಾಲ್ ಮೂಲಕ ನಾನು ತೊಗೊಂಡೋಗಿ ಬೇಸಾಯ ಮಾಡಿದರೆ ಅಲ್ಲಿ ಭೂತಾಯಿ 30 TMC ಕುಡಿತಾಳೆ. ಅಂದರೆ ಒಂದು 100 TMC ನೀರಿರೋ ಒಂದು ರಿಸರ್ವಾಯರ್ ನಾನು ಇಟ್ಕೊಂಡ್ರೆ 30 TMC ವಾಟರ್ ಸ್ಪ್ರೆಡ್ ಏರಿಯಾ ಒಳಗೆ ತಗೊಳ್ತೀನಿ, ಸಿಗತ್ತೆ ನನಗೆ. ಡೌನ್ ಸ್ಟ್ರೀಮ್ ಕಮಾಂಡ್ ಒಳಗೆ ಸಿಗತ್ತೆ. ಎಕ್ಸ್ಟ್ರಾ ಗ್ರೌಂಡ್ ವಾಟರ್, ಸೇಫ್ ವಾಟರ್, ಪ್ರೊಟೆಕ್ಟೆಡ್ ವಾಟರ್, ಐ ಕ್ಯಾನ್ ಸ್ಟ್ರೈಟ್ ಅವೇ ಡ್ರಿಂಕ್ ದಟ್ ವಾಟರ್. ಆ ನೀರನ್ನ ಉಪಯೋಗಿಸಿ, ಬೋರ್ವೆಲ್ಗಳು ಹಾಕ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಎಲ್ಲೆಲ್ಲಿ ವಾಟರ್ ಲಾಕ್ಡ್ ಏರಿಯಾ ಅಂತ ಇರುತ್ತೆ ಕಮಾಂಡ್ ಒಳಗೆ, ಅಂಥವನ್ನೆಲ್ಲ ಐಡೆಂಟಿಫೈ ಮಾಡಿ ಎಲ್ಲವನ್ನು ತಗೊಳ್ಳಿ, ಮಾಡಿ. ಅದು ಒಳ್ಳೆ ಯೋಜನೆ. ಅದು ಒಳ್ಳೆ ಯೋಜನೆ. ಅದು ರಿನ್ಯೂವಬಲ್ ವಾಟರ್ ಜಾರಿ ಆಗಲಿಲ್ಲ. ಅದಾಗಿಲ್ಲ, ಮಾಡಬೇಕು. ಈಗ ಮಾಡೋ ಪರಿಸ್ಥಿತಿ ಬಂದಿದೆ. ಈಗ ನಾವು ಇದನ್ನು ಸೀರಿಯಸ್ ಆಗಿ ಸಮರೋಪಾದಿಯಲ್ಲಿ ಇದನ್ನು ಒಂದು ಸ್ಪೆಷಲ್ ಗ್ರೌಂಡ್ ವಾಟರ್ ಆ್ಯಕ್ಟ್ ಕೆಳಗೆ ಅವ್ರಿಗೆ ಒಂದು ಕೆಲಸ ಕೊಟ್ಟು ಕಾರಾದವ್ರನ್ನ ಇನ್ವಾಲ್ವ್ ಮಾಡಿ ಇದನ್ನು ಮಾಡ್ರಯ್ಯ ನೀವು ಅಂತ ಎಲ್ಲ ಪ್ರಾಜೆಕ್ಟ್ಗೂ ಹಂಚಬೇಕು. ಇಡೀ ರಾಜ್ಯಾದ್ಯಂತ ಇದು ಮಾಡಬೇಕು. ಆಮೇಲೆ ವಾಟರ್ ಶೆಡ್ ಡೆವಲಪ್ಮೆಂಟ್ ಮಾಡಿ ಎಲ್ಲ ಥ್ರೂಔಟ್ ದಿ ಕಂಟ್ರಿ. ಇನ್ವಾಲ್ವ್ ವಿಮೆನ್ ಆರ್ಗನೈಸೇಷನ್, ದೇ ವಿಲ್ ಬಿ ಏಬಲ್ ಟು ಗಿವ್ ಯು ಗುಡ್ ರಿಲೀಫ್. ಅವ್ರನ್ನ ಇನ್ವಾಲ್ವ್ ಮಾಡಿಬಿಟ್ಟು ವಾಟರ್ ಶೆಡ್ ಡೆವಲಪ್ಮೆಂಟ್ ಮಾಡಿ. ಎಲ್ಲ ಮೈನರ್ ಇರಿಗೇಷನ್ನು ಡೀಸಿಲ್ಟ್ ಮಾಡಿ, ಒರಿಜಿನಲ್ ಕೆಪಾಸಿಟಿ, ಇನ್ಕ್ಲೂಡಿಂಗ್ ZP ಟ್ಯಾಂಕ್ಸ್. ZP ಟ್ಯಾಂಕ್ಸ್ 30-40 ಸಾವಿರ ಇದೆ.
ಮಾಡಿ. ಅದರಿಂದ ಅಲ್ಲಿರೋ ಲೋಕಲ್ ಏರಿಯಾಗೆ ಗ್ರೌಂಡ್ ವಾಟರ್ ಇಂಪ್ರೂವ್ ಆಗುತ್ತೆ. ಸೊ ಆಮೇಲೆ ಈ ಮನೆಗೆ ಈ ಥರ ಒಂದು ಅಮೆಂಡ್ಮೆಂಟ್ ತೊಗೊಂಬನ್ನಿ ಮುನ್ಸಿಪಲ್ ಆ್ಯಕ್ಟು, 50% ಆಫ್ ದಿ ಏರಿಯಾ ಶುಡ್ ಬಿ ಮದರ್ ಅರ್ತ್ ಅಂತ ಮಾಡಿ, ಅದು ಎಕ್ಸ್ಟ್ರಾ ಏರಿಯಾ ಆಯಿತು, ಅದು ಎಕ್ಸ್ಟ್ರಾ ಸೀಪೇಜ್ಗೆ ಅನುಕೂಲ. ಸ್ಪಾನ್ ಸಿಟಿ ಮಾಡಿ, ಸಿಟಿನ ಸ್ಮಾರ್ಟ್ ಸಿಟಿ ಮಾತ್ರ ಮಾಡಬೇಡಿ, ಸ್ಪಾನ್ ಸಿಟಿ ಮಾಡಿ. ಸ್ಪಾನ್ ಸಿಟಿ ಮಾಡಿದರೆ ಆಟೋಮೆಟಿಕಲಿ ಎಕ್ಸ್ಟ್ರಾ ಏರಿಯಾ ಫಾರ್ ಅಬ್ಸಾರ್ಪ್ಷನ್ ಸಿಗುತ್ತೆ, ಅದನ್ನು ಆಗುತ್ತೆ. ಸ್ಮಾರ್ಟ್ ಸಿಟಿಗಿಂತ ಸ್ಪಾಂಜ್ ಸಿಟಿ ಆದ್ರೆ ಜೀವ ಉಳಿಯುತ್ತೆ. ಮುಂದಿನ ಒಂದು ಬರಗಾಲ ಇವೆಲ್ಲವೂ ಕೂಡ ಹೌದು. ಅವಾಗ ಕಾಪಾಡೋ ಸ್ಮಾರ್ಟ್ ಸಿಟಿ ಅಲ್ಲ, ಸ್ಪಾಂಜ್ ಸಿಟಿ ಕಾಪಾಡುತ್ತೆ. ಹೌದು. ಓಕೆ, ಮೈನ್ ಇರಿಗೇಷನ್ ಕೆರೆಗಳೆಲ್ಲ ಡಿಸಿಲ್ಟ್ ಮಾಡಿ. ಇವೆಲ್ಲವೂ ಕೂಡ ಮಾಡಿದಂತ ಸಂದರ್ಭದಲ್ಲಿ ಒಂದು ವೇಳೆ ಈ ರೀತಿಯ ಬರಗಾಲ ಬಂದ್ರೆ ಅದರ ಎಫೆಕ್ಟ್ ಆಗೋದಿಲ್ಲ. ಆಗಲ್ಲ, ಎಫೆಕ್ಟ್ ಆಗೋದಿಲ್ಲ. ನೀರೇ ತಾನೇ ಮುಖ್ಯ. ನೀರು ಸಿಕ್ಬಿಟ್ಟ ಮೇಲೆ ಮನ್ಸಿಗೆ ಇನ್ನೇನು ಬೇಕು, ಅವ್ನ ಪಾಡಿಗೆ ಅವನು ಕೆಲಸ ಮಾಡ್ಕೊಂಡು ಹೋಗ್ತಾನೆ, ಆಗುತ್ತೆ. ಮನೆ ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ರತಿಯೊಂದು ಮನೆಗೂ ಕಂಪಲ್ಸರಿ ಮಾಡಿ, ನೋ ಎಕ್ಸೆಪ್ಷನ್. ಇಂಥವಕ್ಕೆ ಎಕ್ಸೆಪ್ಷನ್ಗಳು ಇಟ್ಕೊಡ್ದು. ಈ ಪೊಲಿಟಿಕಲಿ ದೇ ಶುಡ್ ನಾಟ್ ಸಕಮ್, ದೇ ಮಸ್ಟ್ ಇಂಪ್ಲಿಮೆಂಟ್ ಇಟ್. ರೈನ್ ಹಾರ್ವೆಸ್ಟ್ ಇಲ್ಲ ಅಂತ ನೀವು ಕರೆಂಟ್ ಎಲೆಕ್ಟ್ರಿಸಿಟಿ ಕೊಡ್ಬಾರ್ದು, ಆ ರೀತಿ ಏನೋ ಸ್ಟ್ರಿಕ್ಟ್ ಆಗಿ ತಗೋ ಬರ್ಬೇಕು. ಏನಾದ್ರು ಮಾಡಬೇಕು. ಇದು ರಾಜ್ಯಕ್ಕೆ ಎಸೆನ್ಷಿಯಲ್. ಇಂಥ ಟೈಮಲ್ಲೂ ನಾನು ಸಂಕೋಚ ಏನಾದರೂ ಕನ್ಸೆಷನ್ ಕೊಡ್ತೀನಿ, ಅವನಿಗೆ ಸರಿ ಮಾಡ್ತೀನಿ, ಇವನು ಸರಿ ಮಾಡ್ತೀನಿ ಅಂತ ಮಾಡಿಕೊಡ್ದು. ಓಕೆ ಸರ್, ಮಾಡಬೇಕು. ಏನಾದರೂ ಒಂದು ತಜ್ಞರ ಸಮಿತಿ, ಆಲ್ರೆಡಿ ಈಗೆಲ್ಲ ನಿಮಗೆ ಈ ಸಂಬಂಧಪಟ್ಟಂತೆ ಒಂದು ಎಕ್ಸ್ಪರ್ಟ್ ಕಮಿಟಿ, ತಜ್ಞರ ಒಂದು ಸಲಹೆ ಸಮಿತಿಗಳೆಲ್ಲ ಕೂಡ ಇರುವಂಥದ್ದು. ನೀವೇನಾದ್ರೂ ಈ ಸಂಬಂಧಪಟ್ಟ ಒಂದು ಸಲಹೆ ಕೊಡ್ತೀರಿ? ಈಗಿನ ತಜ್ಞರ ಸಮಿತಿ ಇದೆಯಾ ಅಥವಾ? ನಾನು ಆ ಥರ ತಜ್ಞರು ತಿಳ್ಕೊಳ್ಳೋದು. ನಾನೇನು ಕೊಡಬೇಕು ಅಂತ ಹೇಳ್ತೀನಿ ಅಂದರೆ, ಸರ್ಕಾರಕ್ಕೆ ನಮಗೆ ಸ್ವಾತಂತ್ರ್ಯ ಬಂದು 74-75 ವರ್ಷ ಆಯಿತು. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇರಿಗೇಷನ್ ಕಮಿಷನ್ ಮಾಡಿರ್ಬೋದು, ನಮ್ಮಲ್ಲಿ ಎಕ್ಸ್ಪೆಂಡಿಚರ್ ರಿಫಾರ್ಮ್ಸ್ ಕಮಿಷನ್ ಮಾಡಿದ್ವಿ, ರೆವಿನ್ಯೂ ರಿಫಾರ್ಮ್ಸ್ ಕಮಿಷನ್ ಮಾಡಿದ್ವಿ. ವೀರಪ್ಪ ಮೊಯ್ಲಿ ಅವರಿದ್ದರು, ಭಟ್ಟಾಚಾರ್ಯ ಅವರಿದ್ದರು. ವೈ ನಾಟ್ ಇರಿಗೇಷನ್, ಸ್ಟೇಟ್ ಇರಿಗೇಷನ್ ಕಮಿಷನ್? ನಮಗೆ ಎಲ್ಲ ಟ್ರಿಬ್ಯುನಲ್ಗಳು ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ಇಷ್ಟೇ ನೀರು ಎಂಬುದು ಗೊತ್ತಾಗಿದೆ. ಇನ್ನು ಹಬ್ಬ ಅಂದರೆ ಒಂದು ಸ್ವಲ್ಪ ನೀರು ಬಂದರೆ PRD ಸ್ಕೀಮಲ್ಲಿ ಒಂದಿಷ್ಟು ನೀರು ಬರುತ್ತೆ. ಅದು ಬಿಟ್ಟರೆ ನಾವು ನಮ್ಮ ಜನನ ಕನ್ವಿನ್ಸ್ ಮಾಡಿದರೆ ವೆಸ್ಟ್ ಫ್ಲೋಯಿಂಗ್ ರಿವರ್ನ ತಂದ್ಕೋಬೋದು. ಇದನ್ನು ಬಿಟ್ಟರೆ ಬೇರೆ ನೀರಿನ ಮೂಲ ಇಲ್ಲ. ಗ್ರೌಂಡ್ ವಾಟರ್, ಮೈಕ್ರೋ ಇರಿಗೇಷನ್ ಅಂತೀವಿ, ಎಲೆಕ್ಟ್ರಿಸಿಟಿ ಎಲ್ಲರಿಗೂ ಲಿಫ್ಟ್ ಮಾಡ್ಕೊಂಡು ತೊಗೊಂಡೋಗಿ ಕೊಡ್ತೀನಿ ಅಂತ ಎಲ್ಲ ಹೇಳಿಬಿಡ್ತಾ ಇದ್ದೀವಿ. ಸೊ ಈ ಥರ ಎಲ್ಲವೂ ಪಾಲಿಸಿಗಳು ಇರೋದ್ರಿಂದ ಮೈನ್ ಇರಿಗೇಷನ್ ಇಲ್ಲ, ಜಲ್ ಜೀವನ್ ಮಿಷನ್ನಲ್ಲಿ ಕುಡಿಯೋ ನೀರಿಗೆ ಸರ್ಫೇಸ್ ವಾಟರೇ ಬೇಕು ಅಂತ ಕೊಡ್ತಿದ್ದಾರೆ. ಸೊ ಇವೆಲ್ಲವೂ ಒಂದು ಹಂತಕ್ಕೆ ಬಂದಾಗ ಏನು ಇನ್ನು ಮುಂದಿನ 30 ವರ್ಷ ಏನು ಮಾಡಬೇಕು, ನಮ್ಮ ಜಲ ಸಂಪತ್ತು ಎಲ್ಲಿದೆ, ಹೇಗೆ ಉಪಯೋಗಿಸ್ಬೇಕು, ಏನೇನು ಕ್ರಮ ತಗೋಬೇಕು, ಯಾವ ಯೋಜನೆಗೆ ಆದ್ಯತೆ ಕೊಡಬೇಕು, ಎಲ್ಲಿ ತಪ್ಪು ಮಾಡಿದ್ವಿ, ಎಲ್ಲಿ ಹಿಡಿವಿದ್ವಿ, ರೆವಿನ್ಯೂ ಎಲ್ಲಿಂದ ಬರಬೇಕು, ಇದಕ್ಕೆ ಯಾವ ರೋಡ್ ಟ್ಯಾಕ್ಸ್ ಹಾಕಬೇಕು, ವಾಟರ್ ರೇಟ್ ಎಲ್ಲಿಂದ ಮಾಡಬೇಕು, ಇವಕ್ಕೆಲ್ಲವಕ್ಕೂ ಒಂದು ಸಮಗ್ರವಾದ ಒಂದು ಸ್ಟೇಟ್ ಇರಿಗೇಷನ್ ಕಮಿಷನ್ ಕನ್ಸಿಸ್ಟಿಂಗ್ ಆಫ್ ಮಲ್ಟಿ ಡಿಸಿಪ್ಲಿನರಿ ಪೀಪಲ್. ರೆವಿನ್ಯೂನ್ ಇರಬೇಕು, ಎಕನಾಮಿಕ್ ನೋನ್ ಇರಬೇಕು, ಎನ್ವಾರ್ಮೆಂಟ್ ನೋನ್ ಇರಬೇಕು, ಆಮೇಲೆ ಸೋಷಿಯೋ ಎಕನಾಮಿಕ್ ಇರಬೇಕು, ಪೊಲ್ಯೂಷನ್ ಕಂಟ್ರೋಲ್ ನೋನ್ ಇರಬೇಕು, ವಾಟರ್ ರಿಸೋರ್ಸ್ ನೋನ್ ಇರಬೇಕು. ಈ ಥರ ಎಲ್ಲರನ್ನೂ ಸೇರಿಸ್ಕೊಂಡು ವಾಟರ್ ರಿಸೋರ್ಸ್ ನೋನ್ನೇ ಚೇರ್ಮನ್ ಮಾಡಬೇಕು. ಮಾಡಿ ಅವರಿಗೆ 1 ವರ್ಷನೋ 1.5 ವರ್ಷನೋ ಟೈಮ್ ಕೊಟ್ಟು ಇದಕ್ಕೊಂದು ರಿಪೋರ್ಟ್ ಕೊಡಪ್ಪ, ಬ್ಲೂ ಪ್ರಿಂಟ್ ಕೊಡು, ಇನ್ನು ಮುಂದಿನ 30 ವರ್ಷ ನಮ್ಮ ರಾಜ್ಯ ಹೇಗೆ ನಡಿಬೇಕು ಅಂತ ಮಾಡಿದರೆ ನನ್ನ ಪ್ರಕಾರ ಪ್ರಾಬ್ಲಿ ಭಾಳ ಒಳ್ಳೆಯ ಕೆಲಸ ಆಗುತ್ತೆ. ಅದರಿಂದ ರಾಜ್ಯಕ್ಕೆ ಭಾಳ ಒಳ್ಳೆಯ ಹೆಸರು ಬರುತ್ತೆ. ನಮ್ಮ ನೀರು ಜಲ ಸಂಪತ್ತನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಕೆ ಆಗತ್ತೆ ಎಂಬ ಒಂದು ಅಭಿಪ್ರಾಯ ನನ್ನೆಲ್ಲರಿಗೂ ಇದೆಯಪ್ಪ. ನಾನು ಸುಮಾರು 50-60 ವರ್ಷದಿಂದ ಇರಿಗೇಷನಲ್ಲಿ ಇದ್ದೀನಿ. ಪೊಲ್ಯೂಷನ್ ಎನ್ವಾರ್ಮೆಂಟಲ್ಲೂ ನಾನು ಇದ್ದೀನಿ. ನಂದು ಕಂಪ್ನಿನೇ ಎನ್ವಾರ್ಮೆಂಟ್ ಆ್ಯಂಡ್ ಪವರ್ ಟೆಕ್ನಾಲಜೀಸ್ ಅಂತ. ಬೇಕಾದಷ್ಟು ಈ ವಿಷಯಗಳು ತಿಳ್ಕೊಂಡಿದ್ದೀನಿ. ಅದರ ಆಧಾರದ ಮೇಲೆ ನಮ್ಮ ಸರ್ಕಾರ ನಾನು ಕೇಳ್ಕೊಳ್ಳೋದು, ಇದು ಮಾಡಿ ಸ್ವಾಮಿ, ನಿಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ. ತುಂಬ ಧನ್ಯವಾದ ಸರ್. ವೀಕ್ಷಕರೇ, ಇದು ರಾಜಾರಾಮ್ ಸರ್ ಅವರ ಅಭಿಪ್ರಾಯ. ಅಂದರೆ ಸ್ಮಾರ್ಟ್ ಸಿಟಿ ಮಾಡೋದಲ್ಲ, ಸ್ಪಾಂಜ್ ಸಿಟಿ ಮಾಡಿ, ಆಗ ರಾಜ್ಯಕ್ಕೆ ಅನುಕೂಲ ಆಗುತ್ತೆ. ಕುಡಿಯುವ ನೀರಿನ ಸಂಬಂಧಪಟ್ಟಂತೆ ಒಂದಷ್ಟು ಬಗೆಹರಿಯುತ್ತೆ. ಅದರ ಜೊತೆಗೆ ಒಂದಷ್ಟು ಉತ್ತಮ ಸಲಹೆಗಳನ್ನು ಕೊಟ್ಟಿರುವಂಥದ್ದು, ಅದು ಮೇಕೆದಾಟು ಯೋಜನೆಯಿಂದ ಹಿಡಿದು ಈಗ ಪ್ರಸಕ್ತ ಬರಗಾಲ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಾದ್ಯಂತ ಅಂತರ್ಜಲ ಹೆಚ್ಚಿಸುವ ನಿಟ್ಟಿನಲ್ಲಿ ಕುಡಿಯುವ ನೀರಿನ ಬಳಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಒಂದು ಉತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ ಇದನ್ನ ಅಳವಡಿಸ್ಕೊಳ್ಬೇಕು ಮತ್ತು ಈ ಕಡೆ ಗಮನ ಹರಿಸಬೇಕು ಅನ್ನೋದು ದ ಫೆಡರಲ್ ಕರ್ನಾಟಕದ ಆಗ್ರಹ ಆಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.